ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾವು ಮ್ಯಾಂಗ್ಳೂರ್ ಸ್ಟೈಲಲ್ಲಿ 3 ಫಿಶ್ ಕರಿನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನು ಎಣ್ಣೆನ ಹಾಕಿ 15ರಿಂದ 20 ಬ್ಯಾಡಗೆ ಮೆಣಸಿನ್ಕಾಯಿ, 2 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಂತ್ಯ, 10 ಮೆಣಸಿನ ಕಾಳು, 1 ಇಂಚು ಚಕ್ಕೆ, 7ರಿಂದ 8 ಲವಂಗ, 1 ಏಲಕ್ಕಿ, 1 ಸ್ಪೂನ್ ಸೋಂಪು ಕಾಳು. ಸೋಂಪು ಕಾಳನ್ನು ಸಿಹಿ ಜೀರಿಗೆ ಅಂತಲೂ ಕೂಡ ಕರೀತಾರೆ. ಇಷ್ಟನ್ನು ಕೂಡ 5ರಿಂದ 6 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಆಮೇಲೆ ಅದನ್ನು ತಣ್ಣಗಾಗೋಕ್ಕೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಮತ್ತೆ ಅದೇ ಪಾತ್ರೆಯಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿ, 2 ಸ್ಪೂನು ಅರಿಶಿಣ, 1 ಸ್ಪೂನು ಗಸಗಸೆ, 1 ಕಡ್ಡಿ ಕರಿಬೇವು ಆ್ಯಂಡ್ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು. ಸೊ ಇಷ್ಟನ್ನು ಕೂಡ 5 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡು ಮೊದಲು ಎತ್ತಿಟ್ಕೊಂಡಿದ್ದ ಮಸಾಲಾನ ಮಿಕ್ಸಿಯಲ್ಲಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣಗಾಗೋವರೆಗೂ ರುಬ್ಕೋಬೇಕು. ನೆಕ್ಸ್ಟು ತೆಂಗಿನಕಾಯಿ ಮಿಶ್ರಣವನ್ನು ಸೇರಿಸಿಕೊಂಡು ಸಣ್ಣಗೆ ರುಬ್ಕೊಳ್ಬೇಕು. ಒಂದು ಪಾತ್ರೆಯಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆ, 1 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋವಂಥದ್ದು ಆ್ಯಂಡ್ 1 ಕರಿಬೇವಿನ ಕಡ್ಡಿ. ಸೊ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಂತರ 4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಮಡಿಕೆಲಿ ಮಾಡೋವಾಗ ತುಂಬ ಹುಷಾರಾಗಿ ಮಾಡಬೇಕು, ಸ್ವಲ್ಪ ಮಿಸ್ ಆದ್ರೂ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟು ಇಷ್ಟೂ ಕೂಡ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ಮೇಲೆ ರುಬ್ಕೊಂಡಿರ್ತೀವಲ್ವ ಆ ಮಸಾಲಾನ ಹಾಕ್ಕೊಂಡು ಎಷ್ಟು ಹದಕ್ಕೆ ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು. ಜಾಸ್ತಿನೂ ಆಗಬಾರ್ದು, ಅಂದರೆ ಜಾಸ್ತಿ ತೆಳ್ಳಗೂ ಕೂಡ ಇರಬಾರ್ದು ಆ್ಯಂಡ್ ಜಾಸ್ತಿ ಗಟ್ಟಿಗೂ ಕೂಡ ಇರಬಾರ್ದು. ಮೀಡಿಯಮ್ ಆಗಿದ್ರೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀರನ್ನು ನಾನು ಕೂಡ ಸ್ವಲ್ಪನೇ ಸೇರಿಸ್ತಾ ಇದ್ದೀನಿ, ಮಸಾಲೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಅದಾದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ 1 ಈರುಳ್ಳಿ ಜೊತೆಗೆ 4ರಿಂದ 5 ಹಸಿ ಮೆಣಸಿನಕಾಯಿ ಇಷ್ಟನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಸಾಂಬಾರು ಒಳಗಡೆಗೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಸಾಂಬಾರನ್ನ 15ರಿಂದ 20 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಕುದಿಸ್ಕೊಂಡಾದಮೇಲೆ ಅದನ್ನು ಒಂದು ಸಲ ಟೇಸ್ಟ್ ನೋಡಬೇಕು, ಸಾಲ್ಟ್ ಏನಾದರೂ ಬೇಕಾ ಅಂತೇಳಿ. ಕಮ್ಮಿ ಇದ್ದರೆ ಆವಾಗಲೇ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ತೊಳೆದಿಟ್ಟಿರುವಂತಹ ಫಿಶನ್ನು ಸಾಂಬಾರು ಒಳಗಡೆಗೆ ಒಂದೊಂದನ್ನೇ ಬಿಡಬೇಕು. ಅದಾದಮೇಲೆ 5 ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಸೊ 5 ನಿಮಿಷ ಸಾಕು, ಬೆಂದಿರುತ್ತೆ. ನೆಕ್ಸ್ಟು ಮ್ಯಾಂಗ್ಳೂರ್ 3 ಫಿಶ್ ಕರಿ ಸವಿಯಲು ಸಿದ್ಧ. ಸೊ ನಮ್ಮ ಮನೆಯವರು ಇದನ್ನು ಟೇಸ್ಟ್ ನೋಡಿದ್ರು, ತುಂಬಾ ಚೆನ್ನಾಗಿತ್ತು. ಕುಚ್ಚಲಕ್ಕಿ ಅನ್ನದ ಜೊತೆಗೆ ಮ್ಯಾಂಗ್ಳೂರ್ 3 ಫಿಶ್ ಕರಿ ಸೊ ತುಂಬ ಟೇಸ್ಟಿಯಾಗಿತ್ತು. ಅವರು ಕೂಡ ರಿವ್ಯೂ ಕೊಟ್ಟರು. ಇವತ್ತೆಲ್ಲರೂ ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ಗುಡ್ ಡೇ.